ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೇದಗೌಡ ಮಾತಾಡ್ತಾ ಇದ್ದೀನಿ. ಎಲ್ಲರೂ ರವೆ ಇಡ್ಲಿ ತಿಂದಿರ್ತೀರಾ, ತಟ್ಟೆ ಇಡ್ಲಿ ತಿಂದಿರ್ತೀರಾ, ಮಲ್ಲಿಗೆ ಇಡ್ಲಿ ತಿಂದಿರ್ತೀರಾ. ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ತಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಒಂದು ಇಡ್ಲಿನ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ನಾಳೆ ಮಾಡ್ತೀವಂದರೆ ಇವತ್ತು ಹಿಂದಿನ ದಿವಸ ನೈಟೇ ಹೆಸರು ಬೇಳೆನ ಚೆನ್ನಾಗಿ ನೆನೆಸಿಟ್ಕೊಂಡಿರಬೇಕು. ನೆನೆಸಿಟ್ಕೊಂಡಿದ್ದು ಬೆಳಗ್ಗೆ ರುಬ್ಕೋಬೇಕು. ಅದಕ್ಕೆ ಹಂಗೆ ಇನ್ಸ್ಟೆಂಟಾಗಿ ರುಬ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೈಟೇ ನೆನೆಸಿಟ್ಕೊಂಡು ಮಾರ್ನಿಂಗು ರುಬ್ಕೋಬೇಕು. ಸೊ ಅದ್ರ ಜೊತೆಗೆ ನಾವು ಹೆಲ್ದಿಯಾಗಿರ್ತಕ್ಕಂಥ ಕ್ಯಾರೆಟು ಮತ್ತು ನಾನು ತೋರಿಸಿರೋದೇನಲ್ವ ಅದೆಲ್ಲ ಇಂಗ್ರೀಡಿಯೆಂಟ್ಸು ಕಂಪಲ್ಸರಿ ಹಾಕ್ಕೊಳ್ಲೇಬೇಕು. ಮತ್ತು ಕೊಬ್ಬರಿ ಬಂದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬಾಣಲಿಗೆ ಇಟ್ಕೊಂಡು ಬಾಣಲಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕೋದಿಲ್ಲ. ಸೊ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಕಡಿಮೆ ಊರಿನಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಪಟ ಅಂತ ಹಣ್ಣಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆನ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಕಪ್ಪಗೆ ಮಾಡಬೇಡಿ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಕೂಡ ಆಪ್ಷನಲ್ಲು, ಬಟ್ ಹಾಕಿದ್ರೆ ಕಂಪಲ್ಸರಿಗೆ ಚೆನ್ನಾಗಿರುತ್ತೆ. ನಾನು ಹಿಂಗು ಮತ್ತು ಶುಂಠಿ ಎರಡನ್ನೂ ಯೂಸ್ ಮಾಡ್ಕೊಳ್ತಿದ್ದೀನಿ. ಶುಂಠಿನ ತುರ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ ತುರ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಅದು ಗ್ರೀನ್ ಕಲರ್ ಇರೋದೆಲ್ಲ ಸ್ಕಿನ್ನು ಸ್ವಲ್ಪ ವೈಟ್ ಥರ ಆಗಬೇಕು, ಅಲ್ಲಿವರೆಗೂ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತೇಳಿದ್ರೆ ಅದೊಂಥರ ಆ್ಯಸಿಡಿಟಿ ಥರ ಆಗಿಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಗ್ರೀನ್ ಇರೋದು ವೈಟ್ ಆದರೆ ಸ್ವಲ್ಪ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಅದಾದಮೇಲೆ ನಾನು ಕ್ಯಾಶ್ಯೂಸ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಶ್ಯೂಸು ಕೂಡ ನಿಮ್ಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇದು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಬಟ್ ಅದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಶ್ಯೂಸನ್ನ ಹಾಕ್ಕೊಳ್ತಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಮೇಲೆ ಸ್ವಲ್ಪ ರವೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ರವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಕಡಿಮೆ ಊರಿನಲ್ಲೇ ಹುರಿದ್ಕೊಳ್ಳಿ. ಯಾಕಂದರೆ ಇದು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಹೆಸರು ಬೇಳೆನ ಮೊಸರು ಜೊತೆ ರುಬ್ಕೊಂಡಿರ್ತೀವಲ್ಲ, ಅದು ಕ್ವಾಂಟಿಟಿ ಮತ್ತು ಇದು ಕ್ವಾಂಟಿಟಿ ಎರಡು ಈಕ್ವಲ್ ಆಗಿರಬೇಕು, ಇಲ್ಲಾಂತೇಳಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಸೊ ನೋಡಿ, ನೀಟಾಗಿ ಈ ಥರ ಕಡಿಮೆ ಊರಿನಲ್ಲಿ ಒಂದು ಸ್ವಲ್ಪ ಬಿಸಿ ಥರ ಮಾಡ್ಕೊಳ್ಳಿ ರವೆನ. ಯಾಕಂದರೆ ಅದು ಹಸಿ ಇದ್ದರೆ ಅದೊಂಥರ ಗಂಟು ಥರ ಆಗಿಬಿಡುತ್ತೆ ಮಂದಕ್ಕೆ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಹುರ್ಕೊಂಡು ಒಂದು ಸ್ವಲ್ಪ ಇಡ್ಲಿ ಉದ್ರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಇಡ್ಲಿ. ಸೊ ಅದು ಹುರ್ಕೊಂಡ್ಬಿಟ್ಮೇಲೆ ಸ್ವಲ್ಪ ಆರೋದಕ್ಕಿಡಿ. ಅದು ಆರೋದಕ್ಕಿಟ್ಟಾಗ ಅದು ಆರೋಷ್ಟೊಡೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನಾವು ಇರ್ತಕ್ಕಂಥ ರಾತ್ರಿನೇ ಹೆಸರು ಬೇಳೆನ ಹಾಕ್ಕೋಬೇಕು. ಸೊ ಹೆಸರು ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಾರ್ದು, ಇದಕ್ಕೆ ಮೊಸರು ಹಾಕ್ಕೊಂಡು ರುಬ್ಬಬೇಕು. ಓಕೆನಾ? ಮೊಸರು ಹುಳಿ ಬಂದಿರಬಾರ್ದು, ಸ್ವಲ್ಪ ನಾರ್ಮಲ್ ಆಗಿರೋಂಥ ಮೊಸರು ತೊಗೊಂಡು ಫ್ರೆಶ್ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಅದನ್ನು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ನೋಡಿ ನಾನು ರುಬ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇದು ಸ್ವಲ್ಪ ಆರಿದೆ. ಅದು ಆರಿದ್ಮೇಲೆ ಅದು ರುಬ್ಬಿರೋದು ಹಾಕೋದಕ್ಕಿಂತ ಮುಂಚೆ ನಾನು ಏನೇನು ಕಟ್ ಮಾಡಿ ತುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ, ಸೊ ಅದನ್ನೆಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ರವೆ ಆರಿರಬೇಕು, ಇಲ್ಲಾಂತ ಹೇಳಿದ್ರೆ ಅದೊಂಥರ ಇಳ್ಕೊಂಬಿಡುತ್ತೆ. ಸೊ ನೋಡಿ, ಇದು ಕ್ಯಾರೆಟ್ ಹಾಕಿದೆ ಮತ್ತು ಇದನ್ನು ಕಾಯಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೂರುಗಳಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಥವಾ ನಿಮ್ಮ ಕೈಯಲ್ಲಿ ಚೂರುಗಳು ತಿನ್ನೋದಕ್ಕಾಗಲ್ಲ ಅಂತೇಳಿದ್ರೆ ತುರಿದ್ಬಿಟ್ಟು ಬೇಕಾದರೂ ಕ್ಯಾರೆಟ್ ಜೊತೆನೇ ಹಾಕ್ಕೋಬೋದು. ಸೊ ನಾನಿಲ್ಲಿ ಚೂರುಗಳಾಗಿ ಕಟ್ ಮಾಡ್ಕೊಂಡಿರೋದೇನಕ್ಕೆ ಮಧ್ಯದಲ್ಲಿ ಬಾಯಿಗೆ ಸಿಕ್ಕರೆ ಕ್ಯಾಶ್ಯೂಸ್ ಜೊತೆ ಇದು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಮಗೆ ಬೇಕು ಅಂತ ಹೇಳಿದ್ರೆ ಇದು ಹಾಕ್ಕೋಬೋದು, ಏನಂತ ಹೇಳ್ತಾರೆ, ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ, ಸೊ ಅದನ್ನು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹೆಸರು ಬೇಳೆನ ಅದನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಮ್ಯಾರಿನೇಟ್ ಆಗೋದಕ್ಕಿಡಿ. ಇಟ್ಮೇಲೆ ಆಮೇಲೆ ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನು ಇದಕ್ಕೆ ಏನಕ್ಕೂ ತುಪ್ಪ ಬೆಳೆಸಲಿಲ್ಲ, ಬರೀ ಎಣ್ಣೆ ಮಾತ್ರ ಬಳಸಿರೋದು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದು ಸವರ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಕ್ವಾಂಟಿಟಿನ ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿಬಿಟ್ಟು ನೀಟಾಗಿ ಅದನ್ನ ಒಂದು ಸಮವಾಗಿ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕಷ್ಟೇ, ಜಾಸ್ತಿ ಬೇಯಿಸ್ಬೇಡಿ, ಗಟ್ಟಿಯಾಗಿಬಿಡುತ್ತೆ ಇದು. ಸೊ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಒಂಥರ ಸ್ಮೂತಾಗಿರ್ತಕ್ಕಂಥ ರುಚಿಯಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ರವೆ ಹೆಸರು ಬೇಳೆ ಇಡ್ಲಿ ರೆಡಿಯಾಗಿರುತ್ತೆ. ನಿಮ್ಗೆ ನೋಡೋಕ್ಕೂ ಒಂಥರ ಕಲರ್ಫುಲ್ಲಾಗಿರುತ್ತೆ, ತಿನ್ನೋದಕ್ಕೂ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ ಇದು. ಸೊ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಹೇಗೆ ಬಂತು ಅಂತ ಹೇಳಿ. ನನಗಂತೂ ತುಂಬ ಚೆನ್ನಾಗಿ ಬಂತು ಇದು ಮಾಡಿದ್ದಕ್ಕಂತೂ.
ನಿಮ್ಗೆ ಹೇಗೆ ಬಂತು ಅಂತ ಹೇಳಿ, ಮತ್ತು ನಿಮ್ಮ ಮನೇಲಿ ಯಾವ ಥರ ವೆರೈಟೀಸ್ ಇಡ್ಲಿ ಮಾಡ್ತೀರಾ ಅಂತ ನನಗೂ ಹೇಳಿ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೋಡಿ ಇಡ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಲ್ವಾ, ಸ್ಮೂತಾಗಿ. ವಾವ್. ಸೊ ಇದನ್ನು ನೀವು ಚಟ್ನಿ ಜೊತೆ, ಪುದೀನ ಚಟ್ನಿ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಹೇಳಿ. ಸೊ ದಯವಿಟ್ಟು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.